ಎಸ್, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನ್ ಸೀಮಾ ಬಂಗಾರಪ್ಪ. ಬಿಟ್ ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಜೊತೆಗಿನ ಆರ್ಥಿಕ ವ್ಯವಹಾರದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ನಲ್ಪಾಡ್ ಮೊಹಮ್ಮದ್ ಹ್ಯಾರಿಸ್ಗೆ ಸೋಮವಾರ ಇಡಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಹ್ಯಾರಿಸ್ ಅವರ ಇನ್ನೊಬ್ಬ ಮಗ ಓಮರ್ ನಿವಾಸದ ಮೇಲೂ ಕೂಡ ಇಡಿ ದಾಳಿ ಮಾಡಿರುವಂತದ್ದು. ಬರೋಬ್ಬರಿ 4 ಕೋಟಿ ರೂಪಾಯಿ ವ್ಯವಹಾರವನ್ನ ಇವರು ಮಾಡಿದ್ರಂತೆ. ಶ್ರೀಕಿ ಅನ್ನೋ ವ್ಯಕ್ತಿಯ ಜೊತೆ ಇದೆಲ್ಲ ಹಳೆ ಕಥೆನೆ ಬಿಡಿ. ಬಟ್ ಈಗ ಯಾಕೋ ಇದೆಲ್ಲ ಹೊರಗೆ ಬರ್ತಾ ಇದೆ ಅನ್ನೋದು ಎಲ್ರಿಗೂ ದೊಡ್ಡ ಪ್ರಶ್ನೆಯಾಗಿದೆ. ಕಾಂಗ್ರೆಸ್ನವರಿಗೆ ಏನಾದ್ರೂ ಯಮಗಂಟ ಕಾಲ ಶುರುವಾಯ್ತಾ ಅಂತ. ದುಡ್ಡು ತಗೊಂಡು ದುಡ್ಡು ಇಸ್ಕೊಂಡ್ರು, ಇವನೇನೋ ಹ್ಯಾಕ್ ಮಾಡಿದ್ನಂತೆ, ಅವನೇನೋ ಮೋಸ ಮಾಡಿದ್ನಂತೆ. ಈ ಕಾರಣಕ್ಕೆ SIT ತಂದ ರಚನೆ ಆಯ್ತಂತೆ. ಇದು ನಮ್ಮ ಭಾರತದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇ ಬಿಡಿ. ಆದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬೊಬ್ಬರೇ ನಾಯಕರು ಒಂದೊಂದು ಕೇಸ್ನಲ್ಲಿ ಸಿಕ್ಕಾಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತಾ ಇದೆ. ಸರ್ಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೇ ಇಷ್ಟೊಂದು ಎಡವಟ್ಟುಗಳ. CM ಸಿದ್ದರಾಮಯ್ಯ ಅವ್ರನ್ನ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಇಡಿ ದಾಳಿ ಆಗ್ತಿರೋದು, ನನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ, ಅದು ನಿಜಾನೇ ಬಿಡಿ. ಪಾಪ ಸಿದ್ದರಾಮಯ್ಯನವರದ್ದು ಹಗಲು ರಾತ್ರಿ ಒಂದೇ ಯೋಚನೆ, ನನ್ನ ಕುರ್ಚಿ ಹತ್ರ ಯಾರು ಬರಬಾರ್ದು, ಬರೋಕ್ ನಾನು ಬಿಡಲ್ಲ ಅನ್ನೋದಷ್ಟೇ. ಇನ್ನು ಅವರು ತಿಪ್ಪರ್ಲಾಗ ಹಾಕಿದ್ರು ಮುಂದೆ ಹೋಗೋದಕ್ಕೆ ಬಿಡಲ್ಲ ಅಂತ CM ಕುರ್ಚಿ ನನಗೇ ಬೇಕು ಅಂತ ಇತ್ತ DCM DK ಶಿವಕುಮಾರ್ ಅವರು ಇಬ್ಬರಿಗೂ CM ಕುರ್ಚಿ ಬಿಟ್ಟು ಇನ್ಯಾವ ಕಡೆ ಗಮನನೂ ಇಲ್ಲ ಅನ್ಸುತ್ತೆ. ಮೊನ್ನೆ ತಾನೇ ವಿನಯ್ ಕುಲಕರ್ಣಿ ಅವರು ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಅವರು ಕೂಡ ಕಾಂಗ್ರೆಸ್ನವರೇ. ದಾವಣಗೆರೆಯಲ್ಲೂ ಇಂಥದ್ದೊಂದು ಘಟನೆ ಆಗಿದೆ. ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಕ್ಷದವರೇ ಅವರ ವಿರುದ್ಧವೇ ಪಿತೂರಿ ಮಾಡಿದ್ರಂತೆ. ಈಗ ನೋಡಿದ್ರೆ ನಲ್ಪಾಡ್ದು ಪಾಡು ಅದೋ ಗತಿ. ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಗೊತ್ತೇ ಇಲ್ವಂತೆ ಪಾಪ. ಈ ಮಧ್ಯೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಮಾತ್ರ ಕಮೆಂಟ್ಸ್ಗಳ ಮೇಲೆ ಕಮೆಂಟ್ಸ್ಗಳು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಒಂಥರ ವಿಶ್ವಗುರು ಅಂತಾನೆ ಹೇಳ್ಬೋದು ಪ್ರಿಯಾಂಕಾ ಖರ್ಗೆ ಅವ್ರನ್ನ. ಹೇಳಕ್ಕಾಗಲ್ಲ, ಇನ್ ಮುಂದೆ ವಿಶ್ವಗುರು ಆದ್ರೂ ಆಗಬಹುದು ಅಂತ ಕಮೆಂಟ್ಸ್ ಅನ್ನ ಕೆಲವರು ಹಾಕ್ತಾ ಇದ್ದಾರೆ. ಇನ್ನು ಬೆಳ್ಳಂದೂರಿನಲ್ಲಿರುವ ಹ್ಯಾರಿಸ್ ಅವರ ಕಿರಿಯ ಪುತ್ರ ಉಮರ್ ನಲ್ಪಾಡ್ ಕಚೇರಿಯನ್ನ ಕೂಡ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ವೈಟ್ ಫೀಲ್ಡ್ ನಲ್ಲಿರುವ ಏವಿಯೇಷನ್ ಕಂಪನಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ IT ಸೊಲ್ಯೂಷನ್ಸ್ ಮತ್ತು ಕ್ರಿಪ್ಟೋ ಕರೆನ್ಸಿ ಕಂಪನಿಯ ಮೇಲೂ ಕೂಡ ರೈಡ್ ಆಗಿದೆ. ಹಾಗಾದ್ರೆ ಈ ದಾಳಿಗೆ ಅಸಲಿ ಕಾರಣವೇನು ಅನ್ನೋದನ್ನ ಕೆದಕಿದಾಗ ಸದ್ದು ಮಾಡಿದ್ದೆ ಈ ಬಿಟ್ ಕಾಯಿನ್. ದಾಳಿ ನಡೆಸಿದಾಗ ಇಡಿ ಹಲವು ಮಾಹಿತಿಗಳನ್ನ ನೀಡಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿದ್ದು ಸೇರಿದಂತೆ ಬಿಟ್ ಕಾಯಿನ್ ಕಳವು, ದಬ್ಬಾಳಿಕೆ ಆರೋಪ ಇದ್ರ ಮೇಲೆ ರೈಡ್ ಮಾಡಿದ್ದಾರೆ. ವರ್ಚುವಲ್ ಡಿಜಿಟಲ್ ಆಸ್ತಿಗಳನ್ನ ಕಳವು ಮಾಡಿ ಅದನ್ನ ಕ್ರಿಪ್ಟೋ ಟ್ರೇಡಿಂಗ್ ಮುಖಾಂತರ ಮಾರಾಟ ಮಾಡ್ತಿದ್ರಂತೆ. ಇದರಿಂದ ಬರ್ತಾ ಇದ್ದಂತ ಹಣವನ್ನ ಬ್ಯಾಂಕ್ ಖಾತೆಯ ಮುಖಾಂತರ ವರ್ಗಾವಣೆ ಮಾಡ್ಕೋತಾ ಇದ್ರಂತೆ. ಶ್ರೀಕಿ ಮತ್ತು ಉಳಿದವರು ಮತ್ತು ಅವರ ವೈಯಕ್ತಿಕ ಲಾಭಗಳಿಗೆ ಈ ಹಣವನ್ನ ಬಳಸ್ಕೋತಾ ಇದ್ರಂತೆ. ಕ್ರಿಪ್ಟೋ ಕರೆನ್ಸಿ ಮೂಲಕ ಡ್ರಗ್ಸ್ ಅನ್ನು ಕೂಡ ಖರೀದಿ ಮಾಡಿರೋ ಆರೋಪ ಕೇಳಿ ಬಂದಿದೆ. ಈಗ ಪಕ್ಕಾ ಆಯ್ತು, ಕಾಂಗ್ರೆಸ್ನವರು ಮಾಡ್ತಿರೋದು ಅವರ ಉದ್ಧಾರಕ್ಕಾಗಿ ಹೊರತು ದೇಶದ ಉದ್ಧಾರಕ್ಕಾಗಿ ಅಲ್ಲ ಅಂತ. ಹಾಗಾದ್ರೆ ಈ ಶ್ರೀಕಿಗೂ ನಲ್ಪಾಡ್ಗೂ ಏನ್ ಸಂಬಂಧ, ಹೇಗೆ ಲಿಂಕು? 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ವಿರುದ್ಧ SIT ಅಧಿಕಾರಿಗಳು FIR ಅನ್ನ ದಾಖಲಿಸಿದ್ರು. ಬೆಂಗಳೂರಿನ ಅಶೋಕನಗರ ಠಾಣೆಯಲ್ಲಿ ಯಶೋಧಾ ದೇವಿ ಅನ್ನೋರು ದೂರನ್ನ ನೀಡಿದ್ರು. ಶ್ರೀಕಿ ಸೇರಿದಂತೆ ಹಲವರ ವಿರುದ್ಧ ವಂಚನೆ ಕೇಸನ್ನ ಹಾಕಿದ್ರು. ಬಿಟ್ ಕಾಯಿನ್ ನಲ್ಲಿ 25 ಲಕ್ಷ ಹೂಡಿಕೆ ಮಾಡಿದ್ರೆ 45 ಲಕ್ಷ ರಿಟರ್ನ್ ಬರುತ್ತೆ ಅಂತ ಶ್ರೀಕಿ ಗ್ಯಾಂಗ್ ಯಶೋಧ ಅವರನ್ನ ನಂಬಿಸಿತ್ತು. ಇದನ್ನ ನಂಬಿದ್ದ ಯಶೋಧ ಅಜಿತ್ ಎಂಬ ಆತನ ಖಾತೆಗೆ 25 ಲಕ್ಷವನ್ನ ಜಮೆ ಮಾಡಿದ್ರು. ಈ ದೂರಿನ ಸಂಬಂಧ ತನಿಖೆ ಮಾಡಿದಾಗ ಮೊಹಮ್ಮದ್ ನಲ್ಪಾಡ್ ಹೆಸರು ಬಹಿರಂಗ ಆಗುತ್ತೆ. ಅಣ್ಣ ಇಲ್ಲೇ ಸಿಕ್ಕಾಕೊಂಡಿದ್ದು ನೋಡಿ. ಈ ಬಿಟ್ ಕಾಯಿನ್ ಲಿಂಕ್ ಮುಂಬೈವರೆಗೂ ಲಿಂಕ್ ಇಟ್ಟಿದೆ. ಅಲ್ಲಿಂದ ಹಣವನ್ನ ನಲ್ಪಾಡ್ ಜಮಾ ಮಾಡ್ಕೊಂಡಿದ್ದಾರೆ ಅನ್ನುವಂತಹದ್ದು ಸಾಬೀತಾಗಿದೆ. ಇನ್ನೊಂದ್ ಕಡೆ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಮೊಹಮ್ಮದ್ ನಲ್ಪಾಡಿಗೂ ಶ್ರೀಕಿಗೂ ಸಂಬಂಧ ಇದೆ. ಅವರಿಬ್ರು ಕ್ಲಾಸ್ಮೇಟ್ ಅಂತೆ, ಒಂದೇ ಕ್ಲಾಸ್ನಲ್ಲಿ ಓದಿರೋದಂತೆ. ಈ ಒಂದೇ ಕ್ಲಾಸ್ನಲ್ಲಿ ಓದಿರೋದು ಕೂಡ ಇದೆ ಅನ್ಸುತ್ತೆ. ಇವರು ಯಾರ ಮನೆ ಹೇಗ್ ಹಾಳು ಮಾಡೋದು, ಯಾರ ಹತ್ರ ಹೇಗ್ ದುಡ್ಡು ಹೊಡೆಯೋದು, ಇವರುಗಳ ಮಧ್ಯೆ 4.5 ಕೋಟಿ ಅವ್ಯವಹಾರ ನಡೆದಿದೆ ಅನ್ನೋದು ಇಡೀ ದಾಳಿಯ ಸಮಯದಲ್ಲಿ ತಿಳಿದು ಬಂದಿದೆ. ಅಂದ್ರೆ ಸರಿಯಾದ ಸಮಯದಲ್ಲಿ ಕಾಂಗ್ರೆಸ್ ಅವರ ಹಗರಣಗಳು ಹೊರಗೆ ಬರ್ತಾ ಇದ್ದಾವೆ. ದೇಶಕ್ಕೆ ಒಳ್ಳೇದಾಗ ಅಂತಹ ಒಂದು ಕೆಲಸವನ್ನು ಕೂಡ ಈ ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ನೀಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗೆ ಮುಂದೆ ಏನಾಗುತ್ತೆ ಅನ್ನುವಂತಹ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.